ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು, ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರು ಎಂಬ ಲಿಂಗವಂಕುರಿಸಿ, ಲಿಂಗವೆಂಬ ಎಲೆಯಾಗಿತ್ತೋ, ವಿಚಾರವೆಂಬ ಹೂವಾಗಿತ್ತೋ, ಆಚಾರವೆಂಬ ಕಾಯಾಗಿತ್ತೋ, ನಿಷ್ಪತ್ತಿ ಎಂಬ ಹಣ್ಣಾಗಿತ್ತೋ, ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳದ ಮುನ್ನ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂಥೇಳಿ ಜಗಜ್ಯೋತಿ ಬಸವಣ್ಣನವರು ಎಷ್ಟೊಂದು ಸುಂದರವಾದಂಥ ಒಂದು ವಚನವನ್ನು ಹೇಳಿದರು. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಏನಂತಂದ್ರೆ, ಭಕ್ತಿ ಎನ್ನುವುದನ್ನು ಪೃಥ್ವಿ, ಗುರು ಎಂಬುವುದನ್ನು ಬೀಜ, ಲಿಂಗವೆಂಬುವುದ ಎಲೆ, ಆಚಾರ ಅನ್ನುವ ಹೂವು, ವಿಚಾರ ಎನ್ನುವ ಕಾಯಿ, ನಿಷ್ಪತ್ತಿ ಎನ್ನುವ ಹಣ್ಣು ಕೆಳಗೆ ಬೀಳೋದಕ್ಕಿಂತ ಮೊದಲ ಸಾಕ್ಷಾತ್ ಸಂಗಮನಾಥ ಕೂಡಲ ಸಂಗಮ ದೇವ ತನಗೆ ಬೇಕು ಅಂಥೇಳಿ ಕರ್ಕೊಂಡು ಹೋದ ಅಂಥೇಳಿಕಾರ ಜಗಜ್ಯೋತಿ ಬಸವಣ್ಣನವರು ಹೇಳ್ತಾರೆ. ಇಲ್ಲಿ ಪರಮಾತ್ಮನಿಗೆ ಬೇಕಾದಂತಹ ನಿಷ್ಪತ್ತಿ ಅನ್ನುವ ಹಣ್ಣು ನಾವು ಆಗಬೇಕು. ಸಾಕ್ಷಾತ್ ಪರಮಾತ್ಮನ ಬಂದು ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂಥೇಳಿ ಬಸವಣ್ಣನವರು ಬೇಡಿಕೊಂಡ್ರು. ಒಂದು ಮಾತು ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಏನಂತಂದ್ರೆ, ಯೋಗಿಗಳ ಹೃದಯದಲ್ಲಿ ಹಲರತವ ನಾಶಿಸುವ, ಗಾಯಕರ ಕಂಠದಲ್ಲಿ ಮನೆ ಮಾಡಿ ಕುಳಿತಿರುವ, ಕವಿಯ ಮನವನ್ನು ಸೇರಿ ಕಲ್ಪನೆಯ ತರುತ್ತಿರುವ ಶಾರದೆ, ನೀನಿಲ್ಲದೆ ಈ ಅಂಧಕಾರವು ಕರಗಿ ಬೆಳಕಾಗದೆ ಅಂಥೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಶೃಂಗೇರಿಯಲ್ಲಿರುವಂತಹ ಶಾರದೆಯನ್ನು ಎಲ್ಲಿ ಹುಡುಕಬೇಕಂತಂದ್ರೆ, ಯೋಗಿಗಳ ಹೃದಯದಲ್ಲಿ ಆಕೆಯನ್ನು ಹುಡುಕಬೇಕಂತ. ಗಾಯನವನ್ನು ಮಾಡುವಂತಹ ಕಲಾವಿದರ ಕಂಠದಲ್ಲಿ ಆಕೆಯನ್ನು ಹುಡುಕಬೇಕಂತ. ಕವಿಗಳು ಅತ್ಯಂತ ಸುಂದರವಾಗಿ ತಮ್ಮ ಕಲ್ಪನೆಗಳನ್ನು ಬಿಡಿಸಿ ಹೇಳ್ತಿರ್ತಾರಲ್ಲ, ಅವರ ಕವನಗಳಲ್ಲಿ, ಅವರ ಕಾವ್ಯಗಳಲ್ಲಿ ಸರಸ್ವತಿಯನ್ನು, ಶಾರದೆಯನ್ನು ಹುಡುಕಬೇಕಂತ. ಒಂದು ನಾಟಕದಲ್ಲಾಗಲಿ, ಒಂದು ಕಿರುತೆರೆಯಲ್ಲಾಗಲಿ, ಒಂದು ಚಲನಚಿತ್ರದಲ್ಲಾಗಲಿ ಅಭಿನಯವನ್ನು ಮಾಡುವಂತಹ ನಟರಲ್ಲಿ ಆ ಸರಸ್ವತಿಯನ್ನು ಕಾಣಬೇಕು, ಆ ಶಾರದೆಯನ್ನು ಕಾಣಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಪ್ರತ್ಯಕ್ಷ ರೂಪವನ್ನು ಕೈಯೊಳಗ ವೀಣೆಯನ್ನು ಹಿಡ್ಕೊಂಡು ಬಂದು, ಬಿಳಿ ವಸ್ತ್ರವನ್ನು ಧರಿಸಿ, ಬಿಳಿ ಕಮಲವನ್ನು ತೊಟ್ಟು, ಹಂಸವಾಹಿನಿಯಾಗಿ ನಮ್ಮ ಮುಂದೆ ಬಂದಕ್ಕೆ ನಿಲ್ಲಬಹುದು. ಆದರೆ ಅಷ್ಟು ಯೋಗ್ಯತೆ ನಮಗಿಲ್ಲ. ಅದಕ್ಕಾಗಿ ಯಾರಲ್ಲಿ ಒಂದು ವಿದ್ಯೆ ಐತಲ್ಲ, ಆ ವಿದ್ಯೆಯಲ್ಲಿನ ಸರಸ್ವತಿಯನ್ನು ಕಾಣಬೇಕು ಅಂಥೇಳಿ ಮಹಾತ್ಮರು ನಮ್ಮೆಲ್ಲರಿಗೂ ಸಹಿತ ವಿಶೇಷವಾಗಿ ತಿಳಿಸ್ಕೋತ ಬಂದಾರ. ಡಾಕ್ಟರ್ ರಾಜ್ಕುಮಾರ್ ಅವರು ಕಲಾ ಸಾರ್ವಭೌಮರಾದರು. ಬರೀ ಕರ್ನಾಟಕಕ್ಕಷ್ಟೇ ಅಲ್ಲ, ಬರೀ ಭಾರತಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕನ ಮೇರು ನಟರಾಗಿ ಮೆರೆದಂತಹ ಪುಣ್ಯಾತ್ಮರು ಅಂಥೇಳಿ ನಮ್ಮೆಲ್ಲರಿಗೂ ಸಹಿತ ಗೊತ್ತಿರುವಂತಹ ವಿಷಯನ. ಡಾಕ್ಟರ್ ರಾಜ್ಕುಮಾರ್ ಅವರು ಗಾಜನೂರು ಅನ್ನುವಂಥ ಒಂದು ಸಣ್ಣ ಹಳ್ಳಿ ಒಳಗೆ ಹುಟ್ಟಿ, ತಮ್ಮ ಒಂದು ಅಭಿಮಾನಿಗಳ ಒಂದು ದೇವರಾಗಿ ಮೆರೆದರು. ಅಭಿಮಾನಿಗಳನ್ನು ದೇವರಂಥೇಳಿ ಕರೆದರು. ತಮ್ಮ ಒಂದು ಅಭಿನಯದಿಂದ ಜಗತ್ತಿನಲ್ಲಿನ ಪ್ರಖ್ಯಾತಿಯನ್ನು ಪಡೆದರು ಅಂಥೇಳಿ ನಮಗೆ ಗೊತ್ತಿರುವಂಥ ವಿಷಯ.
ಡಾಕ್ಟರ್ ರಾಜ್ಕುಮಾರ್ ಅವರು ದೇವರ ಮೇಲೆ ಹೊಂದಿರುವಂತಹ ಭಕ್ತಿ, ತಂದೆ ತಾಯಿಗಳಿಗೆ ಮಾಡಿರುವಂತಹ ಸೇವೆ, ತಮ್ಮ ಧರ್ಮ ಪತ್ನಿಯವರಾದಂತಹ ಪಾರ್ವತಮ್ಮನವರ ಜೊತೆ ನಡೆಕೊಂಡಂತಹ ಒಂದು ನಡವಳಿಕೆ, ತಮ್ಮ ಮಕ್ಕಳನ್ನು ಬೆಳೆಸಿರುವಂತಹ ಒಂದು ಸಂಸ್ಕೃತಿ, ತಮ್ಮ ಅಭಿಮಾನಿಗಳ ಜೊತೆಗೆ ಅವರು ನಡೆದುಕೊಂಡಂತಹ ವರ್ತನೆ, ಅದನ್ನೆಲ್ಲ ಒಂದೊಂದು ನೋಡ್ಕೊತ ಹೋದ್ರೆ ಪ್ರತಿ ಒಂದನ್ನು ಸಹಿತ ನಾವು ಅವರಿಂದ ಕಲ್ಕೊಳ್ಬೇಕಾದಂಥದ್ದು ಐತಿ. ಡಾಕ್ಟರ್ ರಾಜ್ಕುಮಾರ್ ಅವರು ಸಂಸಾರದೊಳಗೆ ಅನೇಕ ತೊಂದರೆಗಳನ್ನು ಅನುಭವಿಸಿ ಗುಬ್ಬಿ ನಾಟಕ ಕಂಪ್ನಿಯಲ್ಲಿ ಒಂದು ಪರದೆಯನ್ನು ಜಗ್ಗುವಂತಹ ಕೆಲಸದಿಂದ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿದಂಥ ಪುಣ್ಯಾತ್ಮರು ಇಡೀ ಜಗತ್ತಿನೊಳಗನ ಅಭಿನಯ ಚಕ್ರವರ್ತಿ ಅಂಥೇಳಿಕಾರ ಪ್ರಸಿದ್ಧಿಯನ್ನು ಪಡೆದರು. ಗುಬ್ಬಿ ನಾಟಕ ಕಂಪ್ನಿ ಹುಬ್ಬಳ್ಳಿಗೆ ಬಂದಾಗ ಆವಾಗಿನ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮತ್ತು ಅವರ ತಾಯಿಯವರಿಗೆ ಎಲ್ಲಿ ಇರುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ವಿಚಾರ ನಡೆದಿತ್ತಂತ. ಎಲ್ಲಿ ಇರಬೇಕು, ನಾವು ಎಲ್ಲಿ ಲಾಜಿಂಗ್ ಹಿಡಿಬೇಕು, ರೂಮ್ ಹಿಡಿಬೇಕು ಅಂಥೇಳಿ ಕೇಳಿದಾಗ, ವಿಚಾರ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಬ್ಬರು ಹೇಳ್ತಾರೆ ಏನಂತಂದ್ರೆ, ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರ ಮಠ ಐತಿ, ಅಲ್ಲಿ ನೀವು ಹೋಗ್ರಿ ಅಂಥೇಳಿ. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ತಾಯಿಯನ್ನು ಕರ್ಕೊಂಡು ಸಿದ್ಧಾರೂಢರ ಮಠಕ್ಕೆ ಬರ್ತಾರೆ. ಆವಾಗ ಸಿದ್ಧಾರೂಢರ ಪರಮ ಶಿಷ್ಯರಾದಂಥ ಸದ್ಗುರು ಗೋವಿಂದ ಮಹಾಸ್ವಾಮಿಗಳ ದರ್ಶನ ಅವರಿಗೆ ಆಗ್ತದೆ. ಆವಾಗ ಗೋವಿಂದ ಸ್ವಾಮಿಗಳಿಗೆ ದರ್ಶನ ಆದ ನಂತರ ಗೋವಿಂದ ಸ್ವಾಮಿಗಳು ರಾಜ್ಕುಮಾರ್ ಅವರನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡು, ನೀವು ಹುಬ್ಬಳ್ಳಿಯಲ್ಲಿ ಇರೋವರೆಗಿನೂ ಸಹಿತ ಅಲ್ಲಿ ಇಲ್ಲಿ ಅನ್ನಕ್ಕೆ ಹೋಗಬೇಡ್ರಿ, ಸಿದ್ಧಾರೂಢರ ಮಠದೊಳಗನ ನೀವು ತಾಯಿ ಮಗ ಉಳಿರಿ ಅಂಥೇಳಿ ಅವರನ್ನು ಸಿದ್ಧಾರೂಢರ ಮಠದಾಗನೇ ಇಟ್ಕೊಂಡಿದ್ರಂತ ಹುಬ್ಬಳ್ಳಿ ಒಳಗೆ. ಆವಾಗ ಅದೇ ಮಠದೊಳಗನ ಇದ್ದಾಗ ಗುಬ್ಬಿ ನಾಟಕ ಕಂಪ್ನಿಯಲ್ಲಿ ಕೆಲಸ ಮಾಡೋದು, ರಾತ್ರಿ ಒಂದು ಸಿದ್ಧಾರೂಢರ ಮಠದೊಳಗೆ ಉಳಿಯೋದು, ಅಲ್ಲಿ ಪ್ರಸಾದ ಸ್ವೀಕಾರ ಮಾಡೋದು, ಅಲ್ಲಿ ಸೇವೆನೂ ಮಾಡೋದು ಡಾಕ್ಟರ್ ರಾಜ್ಕುಮಾರ್ ಅವರು. ಅಲ್ಲಿದ್ದಾಗನ ಬೇಡರ ಕಣ್ಣಪ್ಪ ಅನ್ನುವಂಥ ಒಂದು ಚಲನಚಿತ್ರಕ್ಕೆ ನಿಮ್ಮನ್ನು ನಾವು ನಿಯುಕ್ತಿಗೊಳಿಸಿದ್ದೇವೆ, ಮುಖ್ಯ ನಾಯಕ ಪಾತ್ರದಲ್ಲಿ ಬರಬೇಕಂತ ಹೇಳ್ತಾರೆ ಮದ್ರಾಸ್ನಿಂದ ಅವರಿಗೆ ಕರೆ ಬಂತಂತ. ಆವಾಗ ಗೋವಿಂದ ಸ್ವಾಮಿಗಳಿಗೆ ಬಂದು ರಾಜ್ಕುಮಾರ್ ಅವರು ಹೇಳ್ತಾರೆ, ಹಿಂಗಿಂಗೆ ನನಗೆ ಮದ್ರಾಸಕ್ಕೆ ಹೋಗಬೇಕಾಗ್ಯದ ಅಂಥೇಳಿ. ಆವಾಗ ಗೋವಿಂದ ಸ್ವಾಮಿಗಳು ಆನಂದಪಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಮಾತು ಹೇಳ್ತಾರೆ, ಏನಂದ್ರೆ, ಸದ್ಗುರು ಸಿದ್ಧಾರೂಢಪ್ಪನ ಹಂತಕ್ಕೆ ಯಾರು ಬಂದವರು ಅವರೆಲ್ಲರೂ ಸಹಿತ ಉದ್ಧಾರವಾಗಿದ್ದಾರೆ. ಇವತ್ತು ನೀವು ಇಲ್ಲಿ ಬಂದು ಉಳಿದು ಇಲ್ಲಿಂದ ನಿಮಗೆ ಒಂದು ಒಳ್ಳೆಯ ಕೆಲಸಕ್ಕೆ ಕರೆ ಬಂದೈತಂದ್ರೆ, ಜಗತ್ತಿನೊಳಗೆ ಇನ್ನು ಮುಂದೆ ನಿಮ್ಮನ್ನು ಹಿಡಿದವರು ಯಾರೂ ಇಲ್ಲ, ಜಗತ್ತಿಗಿನ ಶ್ರೇಷ್ಠವಾದಂಥ ವ್ಯಕ್ತಿಯಾಗಿ ನೀ ಮೆರಿತಿ ಅಂತ ಹೇಳ್ಕಾರ ಗೋವಿಂದ ಸ್ವಾಮಿಗಳು ಸಿದ್ಧಾರೂಢರ ಸಮಾಧಿ ಮುಂದೆ ರಾಜ್ಕುಮಾರ್ ಅವರನ್ನು ನಿಂದ್ರಿಸಿ ಆಶೀರ್ವಾದ ಮಾಡಿ ಕಳಿಸಿದ್ರು ಅಂತ ಹೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮನ್ನ ಮೆಟ್ಟಬೇಕು ಅಂತ ಹೇಳ್ಕಾರ. ಏನು ಆ ಜಗತ್ಪ್ರಸಿದ್ಧವಾದಂಥ ಒಂದು ಗಾಯನವನ್ನು ರೆಕಾರ್ಡಿಂಗ್ ಮಾಡಬೇಕಾಗಿತ್ತು ಆ ಹಾಡನ್ನು. ಆವಾಗ ಆ ಚಿತ್ರ ನಿರ್ಮಾಪಕರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ವಿನಂತಿಯನ್ನು ಮಾಡಿದರಂತ. ಏನಂತಂದ್ರೆ, ಈ ಹಾಡನ್ನು ಹುಬ್ಬಳ್ಳಿಯಲ್ಲಿ ನೀವು
ಚಿತ್ರೀಕರಿಸಿದ್ರೆ ನನಗೆ ಸಂತೋಷ ಆಗ್ತದೆ. ಯಾಕಂತಂದ್ರೆ ಹುಬ್ಬಳ್ಳಿಯೊಳಗೆ ನೀವು ಬೇಕಾದಲ್ಲಿ ಅದನ್ನು ರೆಕಾರ್ಡಿಂಗ್ ಮಾಡಿದ್ರೂ ಸಹಿತ ಸಿದ್ಧಾರೂಢರ ಮಠದಲ್ಲಿ ಸ್ವಲ್ಪ ಆದರೂ ಸಹಿತ ಅದು ರೆಕಾರ್ಡಿಂಗ್ ಆಗಬೇಕು ಅಂಥೇಳಿಕಾರ ನಿರ್ಮಾಪಕರಿಗೆ ರಾಜ್ಕುಮಾರ್ ಅವರು ಹೇಳಿದ್ರಂತ. ಅವಾಗ ರಾಜ್ಕುಮಾರ್ ಅವರನ್ನು ನಿರ್ಮಾಪಕರು ಕೇಳ್ತಾರೆ, ಬೇಕಾದಷ್ಟು ದೊಡ್ಡ ಊರದವ, ಬೇಕಾದಷ್ಟು ಚಲೋ ಚಲೋ ಜಾಗ ಅದಾವ, ಅಲ್ಲೇ ಯಾಕೆ ಅನ್ನಕತ್ತೀರಿ ಅಂತ ಕೇಳಿದ್ರಂತ. ಅವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳಿದ್ರಂತ, ಏನಂದ್ರೆ, ನನ್ನ ಜೀವನಕ್ಕೆ ಅನ್ನದ ದಾರಿಯನ್ನು ತೋರಿಸಿದಂಥ ಪುಣ್ಯಾತ್ಮರು ಸಿದ್ಧಾರೂಢರು. ನನ್ನ ಈ ಉತ್ತುಂಗದ ಸ್ಥಾನಕ್ಕೆ ಮೂಲ ಕಾರಣೀಭೂತರು ಸಿದ್ಧಾರೂಢರು. ಅವರ ಆಶೀರ್ವಾದ ನನಗಾಗ್ಯದ. ಅದಕ್ಕಾಗಿ ಸಿದ್ಧಾರೂಢರ ಮಠ ಸ್ವಲ್ಪ ಆದರೂ ಸಹಿತ ಆ ಹಾಡಿನೊಳಗೆ ಬರಬೇಕಂತ ಅವ್ರು ಹೇಳಿದ್ದಕ್ಕಾಗಿ ಹುಬ್ಬಳ್ಳಿಗೆ ಬಂದ ಆ ಹಾಡನ್ನು ಚಿತ್ರೀಕರಿಸಿದಂಥ ಪುಣ್ಯಾತ್ಮರು ಡಾಕ್ಟರ್ ರಾಜ್ಕುಮಾರ್ ಅವರು. ಅಂಥವ್ರಿಗೆ 3 ಜನ ಮಕ್ಕಳು, ನಮಗೆ ಗೊತ್ತಿದೆ ಗಂಡ ಮಕ್ಕಳು, ರಾಘವೇಂದ್ರ ರಾಜ್ಕುಮಾರ್ ಅವರು, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು. ಇವತ್ತು ನಮಗೆ ದುಃಖ ಅನ್ಸಕತ್ತೈತಿ. ಏನಂತಂದ್ರೆ, ಸಾಕ್ಷಾತ್ ಸರಸ್ವತಿಯ ಪ್ರತಿರೂಪರಾದಂಥ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ದೇಹವನ್ನು ತ್ಯಜಿಸಿದರು. ಅವರು ಏನು ತಮ್ಮ ದೇಹವನ್ನು ತ್ಯಜಿಸಿದಾರ, ಅವರ ಕಾರ್ಯವನ್ನು ಸ್ವಲ್ಪ ನೋಡಿದ್ರೆ ಒಂದು ಕಡೆನೂ ಸಹಿತ ಅವರ ಜೀವನದಲ್ಲಿ ಕಳಂಕಕ್ಕೆ ಅವಕಾಶವಿಲ್ಲ. ಪುನೀತ್ ರಾಜ್ಕುಮಾರ್ ಅವರು ಪ್ರತಿಯೊಂದು ಚಿತ್ರದಲ್ಲಿಯೂ ಸಹಿತ ತಮ್ಮ ತಂದೆಯವರನ್ನು ಅನುಕರಿಸಿ ತಾಯಿಯ ಮಹತ್ವವನ್ನು, ತಂದೆಯ ಮಹತ್ವವನ್ನು, ಅಣ್ಣ ತಮ್ಮಗಳ ಮಹತ್ವವನ್ನು ಇಡೀ ನಮ್ಮ ಕರ್ನಾಟಕ ಅಷ್ಟಲ್ಲ, ಇಡೀ ವಿಶ್ವಕ್ಕನ ತಮ್ಮ ಅಭಿನಯದಿಂದ ಎತ್ತಿ ತೋರಿಸಿದಂಥವರು ಪುನೀತ್ ರಾಜ್ಕುಮಾರ್ ಅವರು. ಇವತ್ತು ನಮ್ಮ ಕರ್ನಾಟಕ ವಿಶೇಷವಾಗಿ ಒಂದು ಶ್ರೇಷ್ಠವಾದಂತಹ ಕೊಂಡಿಯನ್ನು ಕಳಿಸಿಕೊಂತು ಅಂತ ನನಗೆ ಅನಿಸಾಕತ್ತೈತೆ. ಅದಕ್ಕಾಗಿ ಏನು ಮಾತಾಡಬೇಕನ್ನೋದು ತಿಳಿವಲ್ತು. ಆದ್ರೂ ಸಹಿತ ನಮ್ಮ ಒಂದು ಗೌರವವನ್ನು ಅಂತಹ ಶ್ರೇಷ್ಠ ನಟರಾದಂತಹ ಪುನೀತ್ ರಾಜ್ಕುಮಾರ್ ಅವರಿಗೆ ಸಲ್ಲಿಸಬೇಕನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಬಸವಣ್ಣನವರು ಹೇಳಿದ ಹಂಗೆ ಪುನೀತ್ ರಾಜ್ಕುಮಾರ್ ಅವರು ಮಾಡಿರುವಂತಹ ಚಲನಚಿತ್ರಗಳನ್ನಾಗಲಿ, ಅವರು ಮಾಡಿರುವಂತಹ ಸಮಾಜ ಸೇವೆಯನ್ನಾಗಲಿ, ಅವರು ಗುರುಗಳ ಮೇಲೆ ಹೊಂದಿದಂತಹ ಭಕ್ತಿಯನ್ನಾಗಲಿ ನಾ ಭಾಳ ಸರಿ ಕೇಳಿದ್ದೇನೆ. ಏನಂತಂದ್ರೆ, ಮ್ಯಾಲಿಂದ ಮ್ಯಾಲೆ ಪುನೀತ್ ರಾಜ್ಕುಮಾರ್ ಅವರು ಸಿದ್ಧಾರೂಢರ ಮಟ್ಟಕ್ಕೆ ಬಂದು ಹೋಗ್ತಿದ್ರು ಅಂತ ಹೇಳಿಕಾರ ಎಲ್ಲ ದಾರ್ಶನಿಕರ ಮೇಲೆ ವಿಶೇಷವಾದಂತಹ ಭಕ್ತಿಯನ್ನು ಹೊಂದಿದ್ರು. ಕರ್ನಾಟಕದಲ್ಲಿರುವಂಥ ಎಲ್ಲ ಮಠಮಾನ್ಯಗಳನ್ನು ಗೌರವದಿಂದ ನೋಡ್ತಿದ್ರು. ಎಲ್ಲ ಪೂಜ್ಯರ ಆಶೀರ್ವಾದನೂ ಅವರು ಪಡ್ಕೊಂಡಿದ್ರು. ಮಂತ್ರಾಲಯದಲ್ಲಿ ನೆಲೆಸಿರುವಂತಹ ರಾಘವೇಂದ್ರ ಮಹಾಸ್ವಾಮಿಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಮಹಾತ್ಮರ ಒಂದು ಸೇವೆಯನ್ನು ಸಲ್ಲಿಸಬೇಕು, ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿಶೇಷವಾದಂಥ ಮಾತೃ ಹೃದಯವನ್ನು ಪುನೀತ್ ರಾಜ್ಕುಮಾರ್ ಅವರು ಹೊಂದಿದ್ರು. ಇಷ್ಟು ಸಣ್ಣ ವಯಸ್ಸಿನೊಳಗೆ ಇಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಿ ಅವರು ನಮ್ಮನ್ನೆಲ್ಲ ಇವತ್ತು ಬಿಟ್ಟು ಹೋಗಿದ್ದು ನಮ್ಮೆಲ್ಲರಿಗೂ ಸಹಿತ ಸಹಿಸಲಾರದಂಥ ದುಃಖ ಆಗೈತಿ. ನಾವೆಲ್ಲರೂ ಸಹಿತ ಇವತ್ತು ಅದಕ್ಕಿಂತ ಹೆಚ್ಚಿಂದ ಏನೂ ಮಾಡಲಿಕ್ಕಿಲ್ಲ, ನಮ್ಮಿಂದ ಸಾಧ್ಯ. ಏನಂತಂದ್ರೆ, ಪುನೀತ್ ರಾಜ್ಕುಮಾರ್ ಅವರ ಬಂಧು ಬಳಗಕ್ಕೆ ಆ ದುಃಖವನ್ನು ಎದುರಿಸುವಂತಹ ಶಕ್ತಿಯನ್ನು ಸದ್ಗುರು ಸಿದ್ಧಾರೂಢರು, ಸದ್ಗುರು ಗುರುನಾಥಾರೂಢರು ಅವರಿಗೆ ಅನುಗ್ರಹಿಸಲಿ. ವಿಶೇಷವಾಗಿ ಅಪಾರವಾದಂತಹ ಲಕ್ಷೋಪಲಕ್ಷ ಅಭಿಮಾನಗಳನ್ನು ಹೊಂದಿದ್ದಾರೆ. ಅಭಿಮಾನಿ ದೇವರುಗಳು ಅಂತ ಕರೆದಂತಹ ಪುಣ್ಯಾತ್ಮರವರೆಲ್ಲರೂ ಸಹಿತ ಅಂತಹ ಅಭಿಮಾನಿ ದೇವರುಗಳಿಗೆ ಆ ದುಃಖವನ್ನು ಎದುರಿಸುವಂತಹ ಶಕ್ತಿಯನ್ನು ಸಿದ್ಧಾರೂಢರು ಅನುಗ್ರಹಿಸಲಿ ಅಂಥೇಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ. ಅವರ ದೇಹ ಮಾತ್ರ ಹೋಗ್ಯದ,
ಅವರ ಜ್ಞಾನವಾಗಲಿ ಅವರು ಮಾಡಿರುವಂಥ ಅಭಿನಯದ ಒಂದು ಛಾಪು ನಮ್ಮೆಲ್ಲರ ಹೃದಯದಲ್ಲಿಯೂ ಸಹಿತ ಅಜರಾಮರವಾಗಿ ಉಳಿದ ಬಿಟ್ಟದ. ಅಂತಹ ಶ್ರೇಷ್ಠ ಕಲಾವಿದರಾದಂತಹ ಪರೋಪಕಾರ ಬುದ್ಧಿಯನ್ನು ಹೊಂದಿರುವಂತಹ, ಯಾರ ಜೋಡಿನೂ ವೈರತ್ವ ಇಲ್ಲ, ಎಲ್ಲರೂ ನಮ್ಮವರು ಅಂತ ಹೇಳ್ಯಾರ, ವಿಶ್ವಬಂಧುತ್ವವನ್ನು ಹೊಂದಿದಂಥ ಒಬ್ಬ ಪುಣ್ಯಾತ್ಮರನ್ನು ಇವತ್ತು ನಾವು ಕಳ್ಕೊಂಡು ಬಡವರಾಗಿದ್ದೇವೆ. ಅದಕ್ಕಾಗಿ ಸದ್ಗುರುನಾಥ ಅವರಿಗೆ ಶಾಂತಿಯನ್ನು ಅನುಗ್ರಹಿಸಲಿ ಅಂಥೇಳಿ ಅವನಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಅವರ ಆತ್ಮಕ್ಕೆ ನಾವೆಲ್ಲರೂ ಸಹಿತ ಶಾಂತಿಯನ್ನು ಕೋರೋಣ. ಓಂ ಶಾಂತಿ ಶಾಂತಿ ಶಾಂತಿ.